ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ನಮ್ಮದು ಒಳ್ಳೆ ಒಂದು ಮೆಮರಿಯೊಂದಿಗೆ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಥರ್ನ ಜೊತೆ ನಾವು ಫಸ್ಟ್ ಟೈಮ್ ಇಂಡಿಯಾ ವಿಸಿಟ್ ಮಾಡ್ತಾ ಇದ್ದೀವಿ. ಹೇಗಿತ್ತು ನನ್ನ 12 ಮಂತ್ಸ್ ಬೇಬಿ ಜೊತೆ ಈ ಫ್ಲೈಟ್ ಜರ್ನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಗಿಫ್ಟ್ಸ್ ಎಲ್ಲ ಏನು ಪ್ಯಾಕ್ ಮಾಡ್ಕೊಂಡ್ವಿ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಫ್ರೆಂಡ್ಸ್ಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅಮೇರಿಕದ ಚಾಕ್ಲೇಟ್ಸ್ ಅಂದ್ಗಳು ಎಲ್ಲರಿಗೂ ತುಂಬ ಇಷ್ಟ ಆಗ್ತಾವೆ. ಫಸ್ಟಿಗೆ ಎಲ್ಲರೂ ಡಿಮ್ಯಾಂಡ್ ಮಾಡೋದು ಚಾಕ್ಲೇಟ್. ಸೊ ಏನಾದರೂ ತೊಗೊಂಡು ಬನ್ನಿ ಬಿಡಿ, ಆದರೆ ಚಾಕ್ಲೇಟ್ ಮಾತ್ರ ತೊಗೊಂಡು ಬನ್ನಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹೀಗಾಗಿ ನಾನು ಎಲ್ಲ ಥರದ ಆಲ್ಮೋಸ್ಟ್ ಆಲ್ ವೆರೈಟಿ ಆಫ್ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಕೆಲವು ಶುಗರ್ ಫ್ರೀ ಇದೆ, ಮತ್ತು ಹಾಗೆಯೇ ಈ ಥರ ಲಿಂಟ್ ಚಾಕ್ಲೇಟ್ ಗೋಡಿವಾ ಇವು ತೊಗೊಂಡಿದ್ದೀನಿ. ಇವನ್ನೆಲ್ಲ ಸ್ವಲ್ಪ ಬೇಗ ಮೆಲ್ಟಾಗಿ ಹೋಗ್ತಾವೆ. ಹೀಗಾಗಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಅದನ್ನು ನಾನು ಸುಟ್ಕೇಸಲ್ಲಿ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನೆಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಮನೆಯಲ್ಲಿ ಎಷ್ಟು ಮಂದಿ ಮಕ್ಕಳಿದ್ದಾರೆ, ಹಾಗೆಯೇ ದೊಡ್ಡವರು ಎಷ್ಟು ಜನ, ಯಾರಿಗೆಲ್ಲ ಏನು ತೊಗೋಬೇಕು ಅನ್ನೋದು ಒಂದು ಐಡಿಯಾ ಮಾಡಿಟ್ಕೊಂಡಿರ್ತೀವಿ. ಸೊ ಅದೇ ಪ್ರಕಾರ ಶಾಪಿಂಗ್ ಕೂಡ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಮಕ್ಕಳಿಗೆಲ್ಲ ಡ್ರೆಸ್ ತೊಗೊಂಡಿದ್ದೀವಿ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಆ ಥರ. ಇದು 3 ಪೀಸ್ ಸೆಟ್ ಇದೆ ಬಾಯ್ ಬೇಬಿಗೆ. ನಾವು ಪರ್ಟಿಕ್ಯುಲರಾಗಿ ಇದೇ ಬೇಬಿಗೆ ಇದು ಅಂತ ತೊಗೊಂಡಿಲ್ಲ, ಜನರಲಾಗಿ ಕೆಲವೊಂದಿಷ್ಟು ಗರ್ಲ್ಸ್ಗೆ ಕೆಲವೊಂದಿಷ್ಟು ಬಾಯ್ಸ್ಗೆ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಇನ್ನು ಹೆಣ್ಮಕ್ಳಿಗೆ ಮತ್ತು ಕಸಿನ್ಸ್ಗೆ ಅವ್ರಿಗೆಲ್ಲ ಈ ಥರದ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀವಿ. ತುಂಬಾ ಸಾಫ್ಟ್ ಆಗಿದೆ ಮತ್ತು ಭಾಳ ಕಂಫರ್ಟೇಬಲ್ ಆಗಿದ್ದಾವೆ. ಸ್ವಲ್ಪ ಈ ಥರ ಫ್ಯಾನ್ಸಿ ಆಗಿರುವಂಥ ಹ್ಯಾಂಡ್ ಬ್ಯಾಗ್ಸ್ ಕೂಡ ಇದೆ. ಆ ಥರದನ್ನೆಲ್ಲ ಕಸಿನ್ಸ್ ಮಕ್ಕಳೆಲ್ಲ ಇರ್ತಾರೆ ನೋಡಿ, ನೀಸು ಅವ್ರಿಗೆಲ್ಲ ಕೊಡ್ಲಿಕ್ಕಾಗಿರಲಿ, ಅಥವಾ ಫ್ರೆಂಡ್ಸ್ ಮಕ್ಕಳೆಲ್ಲ ಇರ್ತಾರೆ ಅವರಿಗೆ ಅಂತ ಸ್ವಲ್ಪ ಫ್ಯಾನ್ಸಿ ಆಗಿರುವಂಥದ್ದು ತೊಗೊಂಡಿದ್ದೀನಿ. ಮತ್ತು ಫಸ್ಟ್ ಟೈಮ್ ನೋಡಿ ಅಥರ್ನ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟಲ್ಲಿ. ಹೀಗಾಗಿ ಸ್ವಲ್ಪ ತಡವಳ ಇತ್ತು, ಅವ ಎಲ್ಲ ಹೆಂಗೆ ಕೋಆಪ್ರೇಟ್ ಮಾಡ್ತಾನೆ ಅಂಥೇಳಿ. ಯಾಕಂದ್ರೆ ಭಾಳ ತನ ನಾವು ಫ್ಲೈಟ್ನಾಗೆಲ್ಲ ಕುಂತ್ಕೋಬೇಕು, ಏನು ಓಡಾಡೋದಿರಲ್ಲ ಏನಿಲ್ಲ. ಸೊ ಅವನು ಹೆಂಗೆ ಅಲ್ಲೇ ರಿಯಾಕ್ಟ್ ಮಾಡ್ತಾನಂತ ಚಿಂತೆ ಇತ್ತು. ಫ್ಲೈಟ್ ಬುಕ್ ಮಾಡುವಾಗೂ ಅಷ್ಟೇ ಚಿಕ್ಕ ಮಕ್ಕಳಿಗೋಸ್ಕರ ಏನೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆಯಲ್ಲ ಅದನ್ನೆಲ್ಲ ತಿಳ್ಕೊಂಡಿದ್ವಿ. ಹಾಗೆಯೇ ಅವನ್ನೆಲ್ಲ ಆದಷ್ಟು ಯುಟಿಲೈಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲ ಬ್ಯಾಸಿನೆಟ್ ಸಿಗುತ್ತೆ ಮಕ್ಕಳಿಗೋಸ್ಕರ. ಸೊ 1 ಇಯರ್ ಬೇಬಿ ಎಲ್ಲ ಆರಾಮಾಗಿ ಫಿಟ್ ಆಗುತ್ತೆ ಅದು. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನು ನಾವು ಆಪ್ಟಿನ್ ಮಾಡಿದ್ವಿ. ಬ್ಯಾಸಿನೆಟ್ ಏನಿತ್ತಲ್ಲ ಅದು ತುಂಬ ಯೂಸ್ಫುಲ್ ಆಯ್ತು ನಮ್ಗೆ ಆ್ಯಕ್ಚುಲಿ. ಸೊ ಅಥರ್ವ ಯಾವಾಗೆಲ್ಲ ಮಲ್ಕೊಂಡಿರ್ತಿದ್ನ ಅವನಿಗೆ ಅದರಲ್ಲೇ ಹಾಕಿರ್ತಿದ್ವಿ. ಹೀಗಾಗಿ ನಾವು ರಿಲ್ಯಾಕ್ಸ್ ಆಗಿ ಇರ್ಬೋದಾಗಿತ್ತು. ಮತ್ತು ಬೇಬಿಗೆ ಏನಾದ್ರು ಸ್ವಲ್ಪ ವಾರ್ಮ್ ವಾಟ್ರ್ ಅದೆಲ್ಲ ಬೇಕಾಗಿತ್ತಂತ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಓವನ್ ಇದೆನಾ, ಈ ಥರದ್ದೆಲ್ಲ ನಿಮ್ಗೆ ಮಗುಗೆ ಏನೆಲ್ಲ ಸಣ್ಣ ಪುಟ್ಟದ್ದು ಬೇಕಾಗಿರ್ತದನಲ್ಲ ಅದನ್ನೆಲ್ಲ ನೀವು ಚೆಕ್ ಮಾಡಿ ನೀವು ಫ್ಲೈಟ್ನ ಬುಕ್ ಮಾಡ್ಬೋದು. ಈ ಥರದ್ದೇ ಬೇರೆ ಬೇರೆ ವೆರೈಟಿಯಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಈವನ್ ಬ್ಯಾಕ್ಗಳು. ಸೊ ಚಿಕ್ಕ ಮಕ್ಕಳಿಗೆಲ್ಲ ಬ್ಯಾಕ್ ಎಲ್ಲ ಇಷ್ಟ ಆಗುತ್ತೆ ನೋಡಿ. ಎಲ್ಲರೂ ಹೊರಗಡೆ ಹೋದಾಗ ಪಿಕ್ನಿಕ್ ಆ ಥರ ಎಲ್ಲ ಹೋದಾಗ ಅದರಲ್ಲೆಲ್ಲ ಐಟಮ್ ಇಟ್ಕೊಂಡು ಹೋಗೋಕೆ ಚಂದ ಅಂಥೇಳಿ ಆ ಥರದ್ದು ಬ್ಯಾಕ್ ಮಕ್ಕಳಿಗೆಲ್ಲ ತೊಗೊಂಡಿದ್ದು. ಅಮೇರಿಕಕ್ಕೆ ಬಂದು ಇವಾಗ 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ನಾನು ಅರೌಂಡು 6 to 7 ಟೈಮ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ. ಸೊ ಪ್ರತಿ ಸಲ ಟ್ರಾವೆಲ್ ಮಾಡುವಾಗೂ ಇದೇ ಥರದ್ದೇ ನಾನು ಎಲ್ಲ ಗಿಫ್ಟ್ಗಳನ್ನ ತೊಗೊಂಡು ಹೋಗಿರ್ತೀನಿ. ಯಾವ ವರ್ಷವೂ ಮಿಸ್ಸೇ ಮಾಡಿಲ್ಲ, ಯಾವಾಗೂ ಗಿಫ್ಟ್ ತೊಗೊಂಡೇ ಹೋಗ್ತಾನೆ ಇರ್ತೀನಿ, ಫ್ಯಾಮ್ಲಿಗಾಗಲಿ ಫ್ರೆಂಡ್ಸ್ಗಾಗಿ. ಹೀಗಾಗಿ ನಂದು ಲಗೇಜ್ ಮಾತ್ರ ತುಂಬಿರ್ತಾವೆ. ನಂದು ಮತ್ತು ಮಕ್ಕಳದ್ದು ಡ್ರೆಸ್ ಇಡೋಕ್ಕೆ ಕೂಡ ಜಾಗ ಇರೋಲ್ಲ, ಬರೀ ಎಲ್ಲ ಲಗೇಜ್ ತುಂಬ ಗಿಫ್ಟ್ ಐಟಮ್ಸೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಫ್ಲೈಟಲ್ಲಿ ಟ್ರಾವೆಲ್ ಮಾಡುವಾಗ ತುಂಬಾ ರಿಸ್ಟ್ರಿಕ್ಷನ್ ಎಲ್ಲ ಇರುತ್ತೆ. ಮತ್ತು ನಾವು ಎಲ್ಲ ಈ ಸುಟ್ಕೇಸ್ ಎಲ್ಲ ತೊಗೊಂಡು ಹೋಗ್ತಿರ್ತೀವಿ ನೋಡಿ, ಪ್ರತಿಯೊಬ್ಬರು ಇಂತಿಷ್ಟೇ ವೇಟ್ದಷ್ಟೇ ಒಯ್ಬೇಕಂತ ಇರುತ್ತೆ. ಸೊ ನಾವು ಎಷ್ಟು ಬೇಕಷ್ಟು ಐಟಮ್ಸ್ನೆಲ್ಲ ಒಯ್ಯಂಗಿಲ್ಲ. ಸೊ ಪ್ರತಿಯೊಬ್ಬರಿಗೂ 2 ಸುಟ್ಕೇಸ್ ಅವೈಲೇಬಲ್ ಇರುತ್ತೆ. ಈಚ್ ಸುಟ್ಕೇಸು 23 kg ಐಟಮ್ಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಎಲ್ಲ ಒಯ್ಯಂಗಿಲ್ಲ. ಮತ್ತು ಈಗೆಲ್ಲ ಕೆಲವೊಂದು ಫ್ಲೈಟಲ್ಲಿ ಓನ್ಲಿ 1 ಪರ್ಸನ್ಗೆ 1 ಸುಟ್ಕೇಸ್ ಅಷ್ಟೇ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ತುಂಬ ಕಷ್ಟ ಆಗುತ್ತೆ ಐಟಮ್ಸ್ನೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಅದೆಲ್ಲ. ಮತ್ತು ಇದು ನೋಡ್ಬೋದು ಇಲ್ಲಿ ಹಾರ್ಸ್ದು ಎಷ್ಟು ಕ್ಯೂಟ್ ಆಗಿದೆ.
ಇದು 2 in 1 ಥರ, ಈ ಥರ ಸಾಫ್ಟ್ ಟಾಯ್ ಥರನೂ ಆಟ ಆಡಲಿಕ್ಕೂ ಯೂಸ್ ಮಾಡ್ಬೋದು, ಅಥವಾ ಈ ಥರ ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಅದರೊಳಗೆ ಪುಟಾಣಿ ಐಟಮ್ಸ್ ಕೊಟ್ಟಿದ್ದಾರೆ, ಲೈಕ್ ಕೋಂಬು, ಮಿರರು ಅದೆಲ್ಲ ಇದೆ. ಸಣ್ಣ ಮಕ್ಕಳಿಗೆಲ್ಲ ಇಂಥದ್ದು ಸಿಕ್ಕರೆ ಸಾಕು, ಹುಡುಗಿಯರಿಗೆ ಭಾಳ ಇಷ್ಟ ಆಗುತ್ತೆ. ಹೀಗಾಗಿ ನಾನು ಇದನ್ನು ಮೊದಲು ತೊಗೊಂಡ್ಬಿಟ್ಟೆ, ನೋಡಿದ ತಕ್ಷಣವೇ ಭಾಳ ಇಷ್ಟ ಆಯಿತು. ಬಾಯ್ಸ್ಗಳಿಗೆಲ್ಲ ಈ ಥರದ್ದು ಕಾರ್ ಟಾಯ್ಸ್ ಎಲ್ಲ ತೊಗೊಂಡಿತ್ತು, ರಿಮೋಟ್ ಕಂಟ್ರೋಲು. ಸೊ ಪ್ರಿಟಿಯಾಗಿತ್ತು. ಮಕ್ಕಳಿಗೆಲ್ಲ ಈ ಥರದ ಕಾರ್ಗಳೆಲ್ಲ ಬಾಯ್ಸ್ಗೆ ಇಷ್ಟ ಆಗ್ತಾವೆ ಅಂಥೇಳಿ ಈ ಥರದ್ದು ತೊಗೊಂಡೆ. ಮತ್ತು ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತಂದ್ರೆ, ಇದು ಬಾಕ್ಸ್ಗಳ ಜೊತೆ ಬರುತ್ತೆ ನೋಡಿರಿ ಈ ಥರದ ಟಾಯ್ ಎಲ್ಲ. ಇವನು ಬಾಕ್ಸ್ ಎಲ್ಲ ತೆಗೆದು ಕೊಟ್ಟರೆ ಅಷ್ಟು ಪ್ರೆಸೆಂಟೇಬಲ್ ಆಗಿರಲ್ಲ. ಸೊ ಹೀಗಾಗಿ ನಾವು ಇದನ್ನೆಲ್ಲ ಬಾಕ್ಸ್ ಜೊತೆನೇ ಕ್ಯಾರಿ ಮಾಡಬೇಕು. ತುಂಬ ಸ್ಪೇಸ್ ಎಲ್ಲ ಹಿಡಿಯುತ್ತೆ ಇದು ಬ್ಯಾಗಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಎಲ್ಲ ಈ ಥರ ಬಾಕ್ಸ್ ಎಲ್ಲ ಓಪನ್ ಮಾಡಲಾರ್ದೆ ಅದ್ರಾಗೇ ಟಾಯ್ ಜೊತೆಗೇ ಆ ಬಾಕ್ಸ್ನ ತೊಗೊಂಡು ಹೋಗಿದ್ದೆ. ಆದಷ್ಟು ಚಾಕ್ಲೇಟ್ಸ್ನ ಸ್ವಲ್ಪ ಜಾಸ್ತಿ ತೊಗೊಂಡು ಹೋಗಿರ್ತೀವಿ. ಯಾಕಂದರೆ ಕೆಲವು ಟೈಮ್ ಅನ್ಎಕ್ಸ್ಪೆಕ್ಟಲಿ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡ್ತಿರ್ತೀವಿ. ಸೊ ಅವಾಗ ಈ ಥರ ಚಾಕ್ಲೇಟ್ ಹೋಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಆದಷ್ಟು ಚಾಕ್ಲೇಟ್ಸ್ನ ಜಾಸ್ತಿ ಒಯ್ದಿರ್ತೀವಿ. ಮತ್ತು ಇವನ್ನೆಲ್ಲ ಒಯ್ಬೇಕಾದ್ರೂ ಅಷ್ಟೇ, ಇವೆಲ್ಲ ಬ್ಯಾಗಲ್ಲಿ ಹಾಗೆ ಹಾಕಿಬಿಟ್ರೆ ಎಲ್ಲ ಇದು ಆಗಿಬಿಡ್ತಾವೆ, ಮೆಲ್ಟ್ ಆಗುತ್ತೆ. ಎಲ್ಲ ಸಾಮಾನು ಹಾಕಿರ್ತೀವಲ್ಲ ಒಂದ್ರ ಮೇಲೆ ಒಂದು, ಅವಾಗ ಚಾಕ್ಲೇಟ್ಸ್ ಎಲ್ಲ ಸ್ಕ್ವೀಸ್ ಆಗಿಬಿಡ್ತಾವೆ. ಹೀಗಾಗಿ ಅವನು ಕೂಡ ಒಂದು ಬಾಕ್ಸಲ್ಲಿಟ್ಟು ಬ್ಯಾಗಲ್ಲಿ ಇಟ್ಟರೆ ತುಂಬಾ ಸೇಫ್ ಆಗಿರುತ್ತೆ, ಮೆಲ್ಟ್ ಏನೂ ಆಗೋಲ್ಲ ಮತ್ತು ಏನೂ ಸ್ಕ್ವೀಸ್. ಹಾಗೆಯೇ ಈ ಥರದ್ದೆಲ್ಲ ಬ್ರಾಸ್ಲೆಟ್ಟು ಮತ್ತು ನೆಕ್ ಸೆಟ್ ಅದೆಲ್ಲ ಇರುತ್ತೆ ನೋಡಿ, ಪುಟಾಣಿ ಆಗಿರುವಂಥದ್ದು ಕ್ಯೂಟ್ ಆಗಿತ್ತು ಇದು ತುಂಬಾ. ಸೊ ಇದೆಲ್ಲ ಮಕ್ಕಳಿಗೆ ಆಗಿರಲಿ ಅಥವಾ ಈ ಥರ ಟೀನ್ ಗರ್ಲ್ ಎಲ್ಲ ಇರ್ತಾರಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತಂತ ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಕ್ಯೂಟ್ ಹತ್ತು ಬೇಬಿ ಆಟ ಆಡ್ತಾ ಇದ್ದಾನೆ. ಮತ್ತು ನೋಡ್ರಿ ಇಲ್ಲಿ ಎಷ್ಟೊಂದು ಐಟಮ್ ಆಗಿದಾವೆ, ಇನ್ನೂ ಇದ್ರ 4 ಪಟ್ಟಷ್ಟು ಸಾಮಾನು ಇದಾವೆ. ಎಲ್ಲ ಲಗೇಜ್ ಪ್ಯಾಕ್ ಮಾಡೋದ್ಲೇ ಸಾಕಾಗ್ಬಿಡುತ್ತೆ. ಇವಾಗ ನಾವು ಇಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಇನ್ನೇನು ನಮ್ಮ ಫ್ಲೈಟ್ ಬರುತ್ತೆ. ಸೊ ಫ್ಲೈಟಿಗಂತ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಹೀಗಾಗಿ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ಕೊತಿದ್ದಾರೆ. ಅತ್ತವ್ರಿಗೆ ತುಂಬ ಖುಷಿ ಆಯಿತು ಇಷ್ಟು ದೊಡ್ಡ ಸ್ಪೇಸಲ್ಲಿ, ಮತ್ತು ಅಲ್ಲೇ ಸೈಡ್ ದೊಡ್ಡ ಏರೋಪ್ಲೇನ್ಸ್ ಎಲ್ಲ ಇದ್ದು ಅವ ಫುಲ್ ಎಂಜಾಯ್ ಮಾಡ್ತಿದ್ದ. ನಾವೆಲ್ಲ ವೆಯ್ಟ್ ಮಾಡ್ಕೊತ ಫ್ಲೈಟ್ಗೋಸ್ಕರ ಕಾಯ್ತಾ ಇರುವಾಗ. ಮತ್ತು ಯೂಶ್ವಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡುವಾಗ ನಾವು ಸ್ವಲ್ಪ ಏರ್ಪೋರ್ಟಿಗೆ ಜಲ್ದಿ ಹೋಗಬೇಕಾಗತ್ತೆ, ಲೈಕ್ 2 to 3 hours ಮುಂಚೆ. ಯಾಕಂದರೆ ತುಂಬ ಕಡೆ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವರೆಲ್ಲ ನಮ್ಮದು ಬ್ಯಾಗೆಲ್ಲ ಓಪನ್ ಮಾಡಿಸಿ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಸೊ ಅವನ್ನೆಲ್ಲ ಅನ್ಪ್ಯಾಕ್ ಮಾಡಿ ಮತ್ತೆ ಪ್ಯಾಕ್ ಮಾಡೋಕ್ಕೆ ಅವೆಲ್ಲ ತುಂಬ ಟೈಮ್ ಆಗುತ್ತೆ. ಹೀಗಾಗಿ ನಾವು ಸ್ವಲ್ಪ ಆದಷ್ಟು ಬೇಗ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಏರ್ಪೋರ್ಟಲ್ಲಿ ಕೂಡ ತುಂಬಾ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಮಕ್ಕಳಿಗೋಸ್ಕರ ಎಲ್ಲ ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಇರುತ್ತೆ. 1 year ಬೇಬಿ ಆಗಿರೋದ್ರಿಂದ ಇವಾಗೆಲ್ಲ ಸಾಲಿಡ್ ಫುಡ್ ಎಲ್ಲ ಊಟ ಮಾಡ್ತಾ ಇದ್ದಾನೆ. ಮತ್ತು ಅವನಿಗೆ ಮನೆಯೊಳಗಿದ್ದಾಗ ನಾನು ಫ್ರೆಶ್ ಆಗಿ ಎಲ್ಲ ಫುಡ್ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೆ. ಬಟ್ ಫ್ಲೈಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನಾನು ಈ ಥರ ಬೇಬಿ ಫುಡ್ಗಳೆಲ್ಲ ಬರುತ್ತೆ, ತುಂಬಾ ಸೇಫಾಗಿರುತ್ತೆ. ಈ ಥರ ಎಲ್ಲ ಬೇರೆ ಬೇರೆ ವೆಜಿಟೇಬಲ್ಸ್, ಫ್ರೂಟ್ಸು ಪ್ಯೂರಿ ಇರುತ್ತೆ. ಸೊ ಈ ಥರದ್ದೆಲ್ಲ ನಾನು ಪೌಚ್ಗಳು ತೊಗೊಂಡಿದ್ದೆ. ಇವಾಗ ಇಂಡಿಯಾಕ್ಕೆ ಹೋಗಬೇಕಾದ್ರೂ ಹಾಗೆ ಇಂಡಿಯಾದಿಂದ ಬರಬೇಕಾದ್ರೂ ಎಷ್ಟೆಲ್ಲ ಆನ್ ದ ವೇ ಯೂಸ್ ಆಗುತ್ತಾ ಅಷ್ಟೆಲ್ಲ ನಾನು ಕೌಂಟ್ ಮಾಡಿ ಇಟ್ಕೊಂಡು ಎಲ್ಲ ಫುಡ್ನ ತೊಗೊಂಡು ಹೋಗಿದ್ದೆ. ತುಂಬ ದಿನ ಇಡ್ಬೋದು, ಏನೂ ಆಗಲ್ಲ, ತುಂಬ ಸೇಫಾಗಿರುತ್ತೆ. ಸೊ ಆ ಥರದ್ದೆಲ್ಲ ನೋಡಿ ಆ ಥರಗೂ ನಾನು ಫುಡ್ಡೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಮತ್ತು ಆದಷ್ಟು ನಿಮಗೆ ಬೇಬಿ ಕ್ಯಾರಿಯರ್ ಅದೆಲ್ಲ ತೊಗೊಂಡು ಹೋಗೋದಾದರೆ ತೊಗೊಂಡು ಹೋಗಿ. ಈವನ್ ಸ್ಟ್ರೋಲರ್ ಕೂಡ ಅಲೌ ಇರುತ್ತೆ, ಸ್ಟ್ರೋಲರು ತೊಗೊಂಡು ಹೋಗ್ಬೋದು. ಯಾಕಂದರೆ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬ್ಯಾಗು ಮಗು ಅದನ್ನೆಲ್ಲ ಹಿಡ್ಕೊಂಡು ಹೋಗೋದು. ಸೊ ಹೀಗಾಗಿ ನೀವು ಈ ಥರದ್ದೆಲ್ಲನೂ ಕ್ಯಾರಿ ಮಾಡ್ಬೋದು. ಇನ್ನು ಬಂದುಬಿಟ್ಟು ಅಮೇರಿಕಲಿಂದ ಇಂಡಿಯಾ ರೀಚ್ ಆಗಲಿಕ್ಕೆ ಎಷ್ಟೆಲ್ಲ ಟೈಮ್ ತೊಗೊಳುತ್ತೆ ಅಂದರೆ, ಲೈಕ್ ಇದು ಡೈರೆಕ್ಟ್ ಫ್ಲೈಟ್ ಆಗಿತ್ತಂದರೆ 14 to 17 hours ಆಗುತ್ತೆ. ಅಥವಾ 1 stop ಅಥವಾ 2 stop ಫ್ಲೈಟ್ ಆಗಿತ್ತಂದರೆ ಇದು 18 to 24 hours ಆಗುತ್ತೆ. ಈ ಸಲ ನಾವು 3 ಫ್ಲೈಟ್ನ ಚೇಂಜ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಾನು ಒಂದೇ ಏರ್ಪೋರ್ಟಲ್ಲಿದ್ದಷ್ಟೇ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಪ್ರತಿಯೊಂದು ಕಡೆ ಎಲ್ಲ ನಂಗೆ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ.
ಸೊ ಇದಾದ ನಂತರ ಇವಾಗ ನಾವು ಈಗ ಫ್ಲೈಟ್ ಹತ್ಕೊತಾ ಇದ್ದೀವಿ. ಫ್ಲೈಟಲ್ಲೆಲ್ಲ ಹೇಗಿತ್ತು ಅಂತ ಜಸ್ಟ್ ಒಂದಿಷ್ಟು ಹೈಲೈಟ್ನ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಫ್ಲೈಟಲ್ಲಿ ಬಂದಾಯಿತು. ನೀವೆಲ್ಲ ನೋಡ್ಬೋದು, ಇಲ್ಲೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬುಕ್ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ ಈ ಥರ ಎಲ್ಲ ಐಟಮ್ಸ್ಗಳೂ ಎಲ್ಲ ಪ್ರತಿಯೊಬ್ಬ ಪ್ಯಾಸೆಂಜರ್ಗೆ ಕೊಟ್ಟಿರ್ತಾರೆ. ಸೊ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ಥರ ಟ್ರಾವೆಲ್ ಕಿಟ್ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಸ್ಲೀಪಿಂಗ್ ಮಾಸ್ಕ್ ಇದೆ, ಹಾಗೆಯೇ ಇಯರ್ಫೋನ್, ಬ್ಲ್ಯಾಂಕೆಟ್, ಪಿಲ್ಲೋ ಈ ಥರದ್ದೆಲ್ಲ ಕೆಲವು ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗಾಗಲೇ ಲಂಚ್ ಟೈಮ್ ಆಗಿತ್ತು, ಹೀಗಾಗಿ ಎಲ್ಲರಿಗೂ ಅವರು ತಿನ್ನಲಿಕ್ಕೆ ಊಟ ಅದೆಲ್ಲ ಕೊಟ್ಟಿದ್ದಾರೆ. ಬ್ಯಾಸಿನೇಟಲ್ಲಿ ಆ ಥರ ಆಟ ಆಡ್ತಿದ್ದಾನೆ. ನನಗೆ ಸ್ವಲ್ಪ ತಳಮಳ ಇದ್ದೇ ಇತ್ತು ಆ ಥರ ಫ್ಲೈಟಲ್ಲಿ ಸುಮ್ಮಿರ್ತಾನೋ ಇಲ್ಲ ಅಂತ. ಬಟ್ ಭಾಳ ಗುಡ್ ಬೇಬಿ ಇದ್ದಾನೆ ಆ ಥರವ. ಸೊ ಟೈಮ್ ಟು ಟೈಮ್ ಮಲ್ಕೊಂಡ, ಊಟ ಮಾಡಿದ, ಏನೂ ಹಠ ಗಿಟ ಮಾಡಿಲ್ಲ. ಆವಾಗ ಫ್ಲೈಟಲ್ಲಿ ಸ್ವಲ್ಪ ನಾವು ಅಲ್ಲೇ ಹಿಂದ್ಗಡೆ ಜಾಗ ಇರುತ್ತೆ, ಅಲ್ಲಿ ಸ್ವಲ್ಪ ಅಡ್ಡಾಡಿಸ್ತಿದ್ವಿ ಅವನಿಗೆ. ಇನ್ನೂ 2-3 ಮಕ್ಕಳು ಅವನ ಏಜ್ನವರೇ ಇದ್ದರು. ಅವರು ಸಿಕ್ಕಾಪಟ್ಟೆ ಅಳ್ತಾಯಿದ್ರು. ಅವ್ರ ಅಮ್ಮ ಅಂದರು ಬಂದು ಅವಾಗವಾಗ ಕೇಳ್ತಾಯಿದ್ರು, ಹೆಂಗಿವ ಎಷ್ಟು ಕಾಮ್ ಆಗಿದ್ದಾನೆ, ಎಷ್ಟು ಸುಮ್ಮಿದ್ದಾನೆ ಅಂಥೇಳಿ. ಈವನ್ ಎಲ್ಲ ಕ್ರ್ಯೂ ಮೆಂಬರ್ಸ್ ಅವರೆಲ್ಲ ಬಂದು ಆ ಥರ ಫುಲ್ ಅಪ್ರಿಷಿಯೇಟ್ ಮಾಡತ್ತಿದ್ರು, ಫುಲ್ ಪ್ಯಾಂಪರಿಂಗ್ ಮಾಡಿ ಹೋಗ್ತಾಯಿದ್ರು. ಮತ್ತು ಈ ಪುಟಾಣಿ ಬೇಬಿಗಳಿಗೆ ಅಂತಲೇ ಎಷ್ಟು ಒಳ್ಳೆ ಒಂದು ಗುಡಿ ಬ್ಯಾಗ್ಸ್ ಎಲ್ಲ ಕೊಡ್ತಾರೆ. ಅಂದರೆ ಗಿಫ್ಟ್ ಇರ್ತಾವೆ, ಸ್ಮಾಲ್ ಬ್ಲ್ಯಾಂಕೆಟು ಆ ಥರದ್ದೆಲ್ಲ. ಸೊ ಒಂದು ವೇಳೆ ನಿಮ್ಗೆ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲೇ ಇರುವಂತಹ ಫ್ಲೈಟ್ ಅಟೆಂಡೆಂಟ್ಗೆ ಕೇಳಿ ನೀವು ಇಸ್ಕೋಬೋದು. ಇವನ್ ನೀವು ಅವ್ರಿಗೆ ಹೇಳಿದರೆ ನಮ್ಮ ಮಗು ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋದಂತ ಹೇಳಿದರೆ, ಸೊ ಅವರು ನಿಮ್ಗೆ ಕೂಡ ಒಂದು ಬ್ಯಾಚ್ ಕೊಡ್ತಾರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದಕ್ಕೆ. ಅದು ಕ್ಯೂಟ್ ಆಗಿರುತ್ತೆ. ಹೀಗೆ ನೀವು ಅವ್ರ ಕಡೆ ಎಲ್ಲ ಹೇಳಿ ತೊಗೋಬೋದು. ಹಾಗೆಯೇ ಮಕ್ಕಳಿಗೆಲ್ಲ ಡೈಪರ್ ಚೇಂಜಿಂಗ್ ಸ್ಟೇಷನ್ ಎಲ್ಲ ಇರುತ್ತೆ ರೆಸ್ಟ್ ರೂಮಲ್ಲಿ, ಏನು ವರಿ ಮಾಡಬೇಕಾಗಿಲ್ಲ. ಸೊ ಇವಾಗ ಫೈನಲ್ ಆಗಿ ನಾವು ಇಂಡಿಯಾಕ್ಕೆ ರೀಚ್ ಆದ್ವಿ. ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೀವಿ. ಏರ್ಪೋರ್ಟಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ ಅಥರ್ನ ರಿಸೀವ್ ಮಾಡ್ಕೊಳಿಕ್ಕಂತ ಬಂದಿದ್ದಾರೆ. ಅಥರ್ನ ಎಲ್ಲರೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಫಸ್ಟ್ ಟೈಮ್ ಆ ಥರ ನೋಡ್ತಾ ಇರೋದು. ನನ್ನ ಡೆಲಿವರಿ ಟೈಮಲ್ಲಿ ನಮ್ಮ ಅಮ್ಮ ಬಂದಿದ್ದರು. ಸೊ ಅವರೊಬ್ಬರೇ ಆ ಥರ ನೋಡಿದರು, ಮತ್ತು ಯಾರೂ ನೋಡಿದ್ದಿಲ್ಲ. ಮತ್ತು ಇಲ್ಲಿ ಬೆಂಗಳೂರು ಅನ್ನೋ ಹೆಸರು ನೋಡಂತರೂ ಫುಲ್ ಎಕ್ಸೈಟೆಡ್ ಆದೆ. ಅದು ಬಾಯಿ ಮಾತೊಳಗೆ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಆಯ್ತು ಅಂತ ಹೇಳಿ. ಆಮೇಲೆ ಇಲ್ಲೆಲ್ಲ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಹೊರಗಡೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದಾರೆ. ನಮ್ಮ ಇನ್ಲಾಸ್ ಎಲ್ಲ ಬಂದಿದ್ದರು ಕರೀಲಿಕ್ಕೆ ಅಂತ ಹೇಳಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.